ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಶಿಕ್ಷಣ ಮಂತ್ರಾಲಯ ಸೂಚನೆಯಂತೆ ಇರುವಂತಹ ಶಿಕ್ಷಾ ಸಪ್ತಾಹ ಕಾರ್ಯಕ್ರಮವನ್ನು ಯಾವ ರೀತಿ ಶಾಲೆಗಳಲ್ಲಿ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಸುತ್ತೋಲೆ ದಿನಾಂಕ 20/7/2024 ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿ ಬೆಂಗಳೂರು ಇವರ ಒಂದು ವತಿಯಿಂದ ಪ್ರಕಟ ಆಗಿರುವಂತಹ ಸುತ್ತೋಲೆ. ಈ ಒಂದು ಸುತ್ತೋಲೆಯಲ್ಲಿ ಇರುವಂತಹ ಮುಖ್ಯ ಅಂಶಗಳೇನಪ್ಪ ಅಂತಂತಂದರೆ, ಈ ಒಂದು ಶಿಕ್ಷಾ ಸಪ್ತಾಹ ಕಾರ್ಯಕ್ರಮವನ್ನು ನಾವು ಜುಲೈ 2024 ದಿನಾಂಕ 22ರಿಂದ ಪ್ರಾರಂಭ ಮಾಡಿ ಜುಲೈ ತಿಂಗಳ 28ನೇ ತಾರೀಕುವರೆಗೂ ಈ ಒಂದು ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡಬೇಕಾಗುತ್ತೆ. ಇಲ್ಲಿ ಮುಖ್ಯ ಈ ಒಂದು ಕಾರ್ಯದ ಉದ್ದೇಶ ಏನಪ್ಪ ಅಂತಂತಂದರೆ, ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು, ಶಿಕ್ಷಕರು, ನೀತಿ ನಿರೂಪಕರು ಮತ್ತು ಪಾಲುದಾರರ ನಡುವೆ ಒಂದು ಸಂಯೋಗ ಮತ್ತು ನಾವೀನ್ಯತೆಯನ್ನು ಬೆಳೆಸುವಂತಹ ಒಂದು ಗುರಿಯನ್ನು ಹೊಂದಿರ್ತದೆ. ಇದು ಉತ್ತಮವಾದಂತಹ ಅಭ್ಯಾಸವನ್ನು ಹಂಚಿಕೊಳ್ಳೋದಕ್ಕೆ, ಸವಾಲುಗಳನ್ನು ಚರ್ಚೆ ಮಾಡಲಿಕ್ಕೆ, ಗುಣಮಟ್ಟದ ದೃಷ್ಟಿಕೋನವನ್ನು ತಳಮಟ್ಟದಲ್ಲಿ ಸಾಕಾರಗೊಳಿಸೋದಕ್ಕೆ ಈ ಒಂದು ಕಾರ್ಯಕ್ರಮ ವೇದಿಕೆಯ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ. ಭಾರತ ಸರ್ಕಾರ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಆಯೋಜಿಸಿರುವಂತಹ ಈ ಕಾರ್ಯಕ್ರಮ ನಿಪುಣ್ ಭಾರತ್ ಹಾಗೂ ಇತರ ಕಾರ್ಯಕ್ರಮಗಳು ಅನುಷ್ಠಾನಗೊಂಡ ಕಳೆದ 4 ವರ್ಷಗಳಲ್ಲಿ ಗಳಿಸಿದ ಸಾಧನೆಗಳ ಉತ್ಸಾಹವನ್ನು ಪ್ರತಿಧ್ವನಿಸೋದಕ್ಕೆ ಇದು ವೇದಿಕೆಯಿಂದ ಕೆಲಸವನ್ನು ಮಾಡುತ್ತೆ. ವಾರದ ಪ್ರತಿಯೊಂದು ದಿನ ಒಂದು ನಿರ್ದಿಷ್ಟ ವಿಷಯಕ್ಕೆ ಮೀಸಲಾಗಿದ್ದು ಶಿಕ್ಷಣ ಮತ್ತು ಅಭಿವೃದ್ಧಿಯ ವಿವಿಧ ಅಂಶಗಳನ್ನು ಪ್ರದರ್ಶನವನ್ನು ಮಾಡೋದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿರುತ್ತೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕಾಗಿರೋದು ರಾಜ್ಯದ ಸರ್ಕಾರಿ ಶಾಲೆಗಳು, ಸರ್ಕಾರಿ ಅನುದಾನಿತ ಶಾಲೆಗಳು, ಖಾಸಗಿ ಶಾಲೆಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಿ ಸಂಬಂಧಪಟ್ಟಂತಹ ವರದಿಯನ್ನು ನೀಡಬೇಕಾಗುತ್ತೆ. ಈ ಒಂದು ವಾರದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದನ್ನು ನೋಡೋದೇ ಆದರೆ, ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮ 22/7/2024 ಪ್ರಾರಂಭ ಆಗುತ್ತೆ. ಸೋಮವಾರದಿಂದ ಪ್ರಾರಂಭ ಆಗುತ್ತೆ. ಇಲ್ಲಿ ಮೊದಲನೇ ದಿನ ನೀವು ಮಾಡಬೇಕಾಗಿರೋಂಥದ್ದು ಕಲಿಕೋಪಕರಣಗಳ ದಿನ, ಅಂದರೆ TLM ದಿನ ಅಂತೇಳಿ ಆಚರಣೆ ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತ ಚಟುವಟಿಕೆಗಳ ಒಂದು ಅಂದರೆ ಏನೆಲ್ಲ ಚಟುವಟಿಕೆಗಳನ್ನ ಮಾಡಬೇಕು ಅನ್ನೋದು ಸಹ ಒಂದು ಲಿಸ್ಟನ್ನು ಸಹ ಕೊಟ್ಟಿದ್ದಾರೆ. ಅದನ್ನು ನಾನು PPTಯಲ್ಲಿ ತೋರಿಸ್ತೀನಿ. ಇಲ್ಲಿ ಸ್ಥಳೀಯ ಸಂದರ್ಭದ ಆಧಾರದ ಮೇಲೆ ಕಲಿಕೋಪಕರಣಗಳನ್ನು ಪ್ರದರ್ಶಿಸೋದಕ್ಕೆ ಮತ್ತು ಬೋಧನಾ ಕಲಿಕೆ ಪ್ರಕ್ರಿಯೆಯಲ್ಲಿ ಬಳಸೋದಕ್ಕೆ ಶಿಕ್ಷಕರನ್ನು ಪ್ರೋತ್ಸಾಹಿಸೋದು ಈ ಒಂದು ದಿನದ ಉದ್ದೇಶ ಆಗಿರುತ್ತೆ. ಇನ್ನು ಎರಡನೇ ದಿನ 23/7/24 FLN ದಿನ ಅಂತ ಆಚರಣೆ ಮಾಡಬೇಕಾಗುತ್ತೆ. ಇಲ್ಲಿ ನಿಪುಣ್ ಭಾರತ್ ಕರ್ನಾಟಕ ಚಟುವಟಿಕೆಗಳನ್ನು ಆಯೋಜನೆ ಮಾಡಬೇಕು. ಇಲ್ಲಿ ಏನು ಒಂದಷ್ಟು ಚಟುವಟಿಕೆಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅಂದರೆ FLNಗೆ ಸಂಬಂಧಪಟ್ಟಂತಹ ವಿವಿಧ ಆಟಗಳಾಗಿರ್ಬೋದು, ವಿವಿಧ ಏನು ಚಟುವಟಿಕೆಗಳೇನಿದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಬುಧವಾರ 24/7/2024 ಕ್ರೀಡಾ ದಿನ. ಇಲ್ಲಿ ನೀವು ಕಲಿಯುವವರಲ್ಲಿ ಕ್ರೀಡೆ ಮತ್ತು ಫಿಟ್ನೆಸ್ನ ಮಹತ್ವವನ್ನು ತಿಳಿಸೋದಕ್ಕೆ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜನೆ ಮಾಡಬೇಕು. ನೆಕ್ಸ್ಟ್ ಗುರುವಾರ ಸಾಂಸ್ಕೃತಿಕ ದಿನ ಅಂತ ಆಚರಣೆ ಮಾಡಬೇಕು. ವಿದ್ಯಾರ್ಥಿಗಳಲ್ಲಿ ಏಕತೆ ಮತ್ತು ವೈವಿಧ್ಯತೆಯ ಪ್ರಜ್ಞೆಯನ್ನು ಬೆಳೆಸೋದಕ್ಕೆ, ಭಾರತೀಯ ಸಂಸ್ಕೃತಿಯನ್ನು ಪರಿಚಯಿಸೋದಕ್ಕೆ ಈ ಒಂದು ದಿನ ಆಚರಣೆಯನ್ನು ಮಾಡ್ತೀವಿ. ಇನ್ನು ಶುಕ್ರವಾರ 26/7/2024 ಕೌಶಲ್ಯ ಮತ್ತು ಡಿಜಿಟಲ್ ಉಪಕ್ರಮಗಳ ದಿನ ಅಂತೇಳಿ ಆಚರಣೆ ಮಾಡಬೇಕಾಗುತ್ತೆ. ಇಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಏನು ಬದಲಾವಣೆಗಳಾಗ್ತಾ ಇದ್ದಾವೆ ಅದರ ಸ್ವರೂಪ ಮತ್ತು ಹೊಸ ಕೌಶಲ್ಯಗಳ ಅಗತ್ಯವನ್ನು ಗುರುತಿಸುವಂಥದ್ದು, ಒಟ್ಟಾರೆ ತರಗತಿಯ ಅನುಭವಗಳನ್ನು ಹೆಚ್ಚಿಸೋದಕ್ಕೆ ಡಿಜಿಟಲ್ ಉಪಕ್ರಮಗಳು ಯಾವ ರೀತಿ ಸಹಾಯಕಾರಿಯಾಗಿದೆ ಅನ್ನೋದನ್ನ ತಿಳಿಸ್ಬೇಕಾಗುತ್ತೆ. ಇನ್ನು ಶನಿವಾರ 27/7/2024 ಇಕೋ ಕ್ಲಬ್ ಮತ್ತು ಶಾಲಾ ಪೌಷ್ಟಿಕಾಂಶ ದಿನ ಅಂತ ಆಚರಣೆ ಮಾಡಬೇಕು. ಇಕೋ ಕ್ಲಬ್ ಚಟುವಟಿಕೆಗಳನ್ನು ಸ್ಥಾಪಿಸೋದಕ್ಕೆ ಕ್ರಿಯಾ ಯೋಜನೆಯನ್ನು ರೂಪಿಸಬೇಕು. ವಿದ್ಯಾರ್ಥಿಗಳು ಹಾಗೂ ಭೂಮಿ ತಾಯಿ ನಡುವಿನ ಬಾಂಧವ್ಯವನ್ನು ಬಲಪಡಿಸೋದಕ್ಕೆ ಉಪಕ್ರಮಗಳ ಅಡಿಯಲ್ಲಿ ಶಾಲೆಗಳಲ್ಲಿ ತೋಟಗಾರಿಕಾ ಅಭಿಯಾನವನ್ನು ಆಚರಣೆ ಮಾಡಬೇಕಾಗುತ್ತೆ. ಇನ್ನು ಭಾನುವಾರ ಸಮುದಾಯ ಪಾಲ್ಗೊಳ್ಳುವಿಕೆ ದಿನ ಅಂತೇಳಿ ವಿದ್ಯಾರ್ಥಿಗಳ ಸಾಮಾಜಿಕ ಭಾವನಾತ್ಮಕ ಯೋಗಕ್ಷೇಮವನ್ನು ಉತ್ತೇಜಿಸೋದಕ್ಕೆ, ಕೌಶಲ್ಯ ಅಭಿವೃದ್ಧಿಗೆ, ಪರಿಸರ ವ್ಯವಸ್ಥೆಯನ್ನು ಒದಗಿಸೋದಕ್ಕೆ ಸ್ಥಳೀಯ ಸಮುದಾಯ STMC ಪೋಷಕರೊಂದಿಗೆ ಸಹಯೋಗವನ್ನು ಉತ್ತೇಜನ ಮಾಡಬೇಕಾಗುತ್ತೆ. ಇದ್ರ ಜೊತೆಯಲ್ಲಿ ನೀವು ಏನೋ ಒಂದು ವಾರದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀರಾ, ಆ ಕಾರ್ಯಕ್ರಮದ ಪ್ರತಿದಿನದ ಕಾರ್ಯಕ್ರಮದ ವಿವರಗಳನ್ನು ಫೋಟೋ ಮತ್ತು ವಿಡಿಯೋಗಳೊಂದಿಗೆ ಗೂಗಲ್ ಟ್ರ್ಯಾಕರ್ನಲ್ಲಿ ಇಂದೀಕರಿಸಿ ವರದಿಗಳನ್ನು ದಾಖಲೀಕರಣಗಳೊಂದಿಗೆ ರಾಜ್ಯ ಯೋಜನಾ ಕಚೇರಿಗೆ ತಲುಪಿಸಬೇಕು. ಗೂಗಲ್ ಟ್ರ್ಯಾಕರ್ ಲಿಂಕ್ ಆಲ್ರೆಡಿ ಬಂದಿದೆ, ಅದನ್ನು ನಾನು ತೋರಿಸ್ತೀನಿ. 22/7/2024 ನೀಡ್ತೀವಿ ಅಂತ ಹೇಳಿದರು. ಇಷ್ಟು ಕಾರ್ಯಕ್ರಮವನ್ನು ಮಾಡಿ ನೀವು ಫೋಟೋ ದಾಖಲೀಕರಣವನ್ನು ಒದಗಿಸ್ಬೇಕಾಗುತ್ತೆ. ಫೋಟೋಗಳು ಹೇಗಿರಬೇಕಪ್ಪ ಅಂತಂದರೆ ಜಿಯೋ ಟ್ಯಾಗನ್ನು ಹೊಂದಿರಬೇಕು. ಅಂತಂದರೆ ನೀವು ಫೋಟೋ ತೆಗೆಯುವಂಥದ್ದು ಅದ್ರ ಮೇಲೆ ಆ ಒಂದು ಜಾಗದ ಲೊಕೇಶನ್ನು ಮತ್ತು ಅಲ್ಲಿರುವಂಥ ಅಕ್ಷಾಂಶ ಮತ್ತು ರೇಖಾಂಶಗಳು ನಮೂದು ಆಗಿರುವ ರೀತಿಯಲ್ಲಿ ಫೋಟೋವನ್ನು ತೆಗಿಬೇಕಾಗುತ್ತೆ. ಅದನ್ನು ಯಾವ ರೀತಿ ಅನ್ನೋದು ಒಂದು ಮಾದರಿಯನ್ನು ಸಹ ನಿಮಗೆ ಇಲ್ಲಿ ನಾನು ತೋರಿಸ್ತೀನಿ.
ನೋಡಿ, ನೀವು TLMD ಮಾಡಿದ ನಂತರ ವರದಿ ಯಾವ ರೀತಿ ಇರಬೇಕು, ಒಂದು ಪುಟದ ವರದಿಯನ್ನು ಮಾಡಿರಬೇಕು, ಮತ್ತು ನಿಮ್ಮ ಶಾಲೆಯ ವಿಳಾಸದೊಂದಿಗೆ ಒಂದು ವರದಿಯನ್ನು ರೆಡಿ ಮಾಡಬೇಕಾಗತ್ತೆ. ನೀವು ತೆಗೆದಂತಹ ಫೋಟೋದ ಮಾದರಿ ನೋಡಿ ಈ ರೀತಿಯಲ್ಲಿ ಇರಬೇಕು. ನೋಡಿ, ಇಲ್ಲಿ ಲ್ಯಾಂಗಿಟ್ಯೂಡ್ ಇದೆ, ಮತ್ತು ಲ್ಯಾಟಿಟ್ಯೂಡ್ ಇದೆ, ಡೇಟು ಮತ್ತು ಟೈಮಿಂಗ್ಸ್ ಸಹ ಮೆನ್ಷನ್ ಆಗಿದೆ, ಮತ್ತು ಅದರ ಒಂದು ಲೊಕೇಶನ್ ಸಹ ಮೆನ್ಷನ್ ಆಗಿದೆ. ಈ ರೀತಿ ನೀವು GPS ಕ್ಯಾಮರಾವನ್ನು ಬಳಸಿ ಅಥವಾ ನಿಮ್ಮ ಕ್ಯಾಮರಾದಲ್ಲಿ ಈ ಒಂದು ಆಪ್ಷನನ್ನು ಎನೇಬಲ್ ಮಾಡಿಕೊಂಡು ಈ ರೀತಿ ಫೋಟೋವನ್ನು ತೆಗಿಬೇಕಾಗುತ್ತೆ. ಈ ರೀತಿ ಫೋಟೋಗಳನ್ನು ಮಾತ್ರ ಅಪ್ಲೋಡ್ ಮಾಡಿ ಅಂತೇಳಿ ಹೇಳಿದ್ದಾರೆ. ನೀವು ನೋಡ್ಬೋದು ಎಲ್ಲ ಫೋಟೋದಲ್ಲೂ ಈ ಒಂದು ಜಿಯೋ ಟ್ಯಾಗ್ ಇದೆ. ಈ ರೀತಿ ಫೋಟೋಗಳನ್ನು ಏನು ಮಾಡಬೇಕು, ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇವೆಲ್ಲ ಫೋಟೋಗಳು. ಇನ್ನು ನೀವು ಏನು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಗಳು ಆಯಾ ಕಾರ್ಯಕ್ರಮ ಅಂದರೆ ಆಯಾ ದಿನದ ಚಟುವಟಿಕೆಗಳನ್ನು ಒಳಗೊಂಡಿರುವಂತೆ ನೀವು ಏನು ಮಾಡಬೇಕಾಗುತ್ತೆ, ಫೋಟೋವನ್ನು ತೆಗಿಬೇಕಾಗುತ್ತೆ. ನೆಕ್ಸ್ಟ್ PPT ಇಲ್ಲಿದೆ. ಈ PPTಯಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಇದೆ. ಅದನ್ನು ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಏನೇನು ಇದು ಇಂಗ್ಲೀಷಲ್ಲಿದೆ, ಡೇ 1 ಡೇ 7ವರೆಗೂ ಏನೇನು ಮಾಡಬೇಕಾಗುತ್ತೆ ನಾನು ಇಂಗ್ಲೀಷನ್ನು ಸಹ ಕೊಟ್ಟಿದ್ದಾರೆ. ಮತ್ತು ಯಾವ ಚಟುವಟಿಕೆಗಳನ್ನು ಮಾಡಬೇಕು ಅಂತೇಳಿ ಇಲ್ಲಿ ಡೀಟೈಲ್ ಆಗಿದೆ. ಈಗ ನೋಡಿ, ಮೊದಲನೇ ದಿನದ ಚಟುವಟಿಕೆ ಏನು TLM ಅಥವಾ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಡೇ ಅಂತ ಇದೆ. ಅದಕ್ಕೆ ಏನೆಲ್ಲ ಆಕ್ಟಿವಿಟೀಸ್ಗಳನ್ನು ಮಾಡಿದ್ದಾರೆ ನೋಡಿ. ಫೌಂಡೇಶನ್ ಸ್ಟೇಜಲ್ಲಿ ಏನು ಮಾಡಬೇಕು, 3 to 4ಗೆ ಏನು ಮಾಡಬೇಕಾಗುತ್ತೆ, ಇನ್ನು 6 to 10ಗೆ ಏನು ಮಾಡಬೇಕು, 11 to 12 ಏನು ಮಾಡಬೇಕು, ಇಲ್ಲೊಂದಷ್ಟು ಪಟ್ಟಿಗಳನ್ನ ಕೊಟ್ಟಿದ್ದಾರೆ. ಈ ಪಟ್ಟಿಯನ್ನು ಬಳಸ್ಕೊಂಡು ನೀವು ಮಾಡಬೇಕು. ಮತ್ತು ಅದನ್ನು ಯಾವ ರೀತಿ ಅಸೆಸ್ ಮಾಡಬೇಕು ಅನ್ನೋದನ್ನು ಒಂದು ಅಸೆಸ್ಮೆಂಟ್ ಫಾರ್ಮೆಟನ್ನು ಸಹ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ 2ನೇ ದಿನದ್ದು ಏನೆಲ್ಲ ಆಕ್ಟಿವಿಟೀಸ್ಗಳು, 2ನೇದು FLNಗೆ ಸಂಬಂಧಪಟ್ಟಂತಹ ಯಾವ ಆಕ್ಟಿವಿಟೀಸ್ಗಳು ಅನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿ ನಿಮಗೆ ಪಟ್ಟಿಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಅದೇ ರೀತಿ ಸ್ಪೋರ್ಟ್ಸ್ ಡೇಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ಇಲ್ಲಿದೆ. ನೆಕ್ಸ್ಟು ಕಲ್ಚರಲ್ ಡೇಗೆ ಸಂಬಂಧಪಟ್ಟಂಥದ್ದು ಆಕ್ಟಿವಿಟೀಸ್ ಏನೇನು ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಇದು ಸ್ಕಿಲ್ಲಿಂಗ್ ಆ್ಯಂಡ್ ಡಿಜಿಟಲ್ ಡೇಗೆ ಸಂಬಂಧಪಟ್ಟಂಥದ್ದು ಆಕ್ಟಿವಿಟೀಸ್ಗಳನ್ನ ನೋಡ್ಕೊಳ್ಳಿ, ಮತ್ತು ಅದನ್ನು ಯಾವ ರೀತಿ ನಾವು ಡೇಟಾ ಕರೆಕ್ಷನ್ ಮಾಡಬೇಕು ಅನ್ನೋದನ್ನು ಸಹ ಅವ್ರು ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ ಶಿಕ್ಷಾ ಸಪ್ತಾಹ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಿರುವಂತಹ ಒಂದು PPT ಆಗಿರುತ್ತೆ. ಇದು ನಾನು ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಧನ್ಯವಾದ.